ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿರೀಕ್ಷಿತ 2025-26ನೇ ಸಾಲಿನ ಪಿಯುಸಿ ಫಲಿತಾಂಶ ಪ್ರಕಟ ಆಗಿದೆ. ಆನ್ಲೈನ್ ಮುಖಾಂತರ ಪಿಯುಸಿ ಫಲಿತಾಂಶ ಇದೀಗ ಪ್ರಕಟ ಆಗಿರೋದು. ಮೊಬೈಲ್ಗೆ SMS ಮುಖಾಂತರ ಫಲಿತಾಂಶ ರವಾನೆ ಆಗಿದೆ. 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿದೆ. ಆನ್ಲೈನ್ ಮುಖಾಂತರ ಪಿಯುಸಿ ಫಲಿತಾಂಶ ಇದೀಗ ಪ್ರಕಟ ಆಗಿರೋದು. ವಿದ್ಯಾರ್ಥಿಗಳ ಮೊಬೈಲ್ ಸಂಖ್ಯೆಗೆ SMS ಮುಖಾಂತರ ಫಲಿತಾಂಶ ರವಾನೆ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ 12% ಹೆಚ್ಚು ಫಲಿತಾಂಶ ಬಂದಿದೆ. ಈ ಬಾರಿ 86% ದಾಖಲೆಯ ಫಲಿತಾಂಶ ಆಗಿದೆ. 6,10,000 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ದ್ವಿತೀಯ ಪಿಯುಸಿಯ ಫಲಿತಾಂಶ ಪ್ರಕಟ ಆಗಿದೆ. ಹೋದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ಬಾರಿ 12% ಫಲಿತಾಂಶ ಹೆಚ್ಚಳ ಬಂದಿರೋದು. 6,10,000 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ 1ರ ಫಲಿತಾಂಶ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಕಟ ಆಯಿತು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಫಲಿತಾಂಶವನ್ನು ಬಿಡುಗಡೆ ಮಾಡಿದೆ. ಇವತ್ತು ಸಂಜೆ 6:15 ಶಿಕ್ಷಣ ಸಚಿವರಿಂದ ಸುದ್ದಿಗೋಷ್ಠಿ ಇದೆ. ದ್ವಿತೀಯ ಪಿಯುಸಿಯಲ್ಲಿ 86% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಒಟ್ಟು 7,10,363 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಈ ವಿದ್ಯಾರ್ಥಿಗಳ ಪೈಕಿ 6,10,000 ಜನ ವಿದ್ಯಾರ್ಥಿಗಳು ತೇರ್ಗಡೆ ಆಗಿರೋದು. ದಾಖಲೆಯ ಮಟ್ಟದಲ್ಲಿ ಈ ಬಾರಿ ದ್ವಿತೀಯ ಪಿಯುಸಿಯ ಫಲಿತಾಂಶ ಏರಿಕೆ ಕಂಡಿದೆ. ಈ ವರ್ಷ ಕಳೆದ ಬಾರಿಗೆ ಅಂದರೆ 2024-25ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶಕ್ಕೆ ಹೋಲಿಕೆ ಮಾಡಿದರೆ 12.50% ಹೆಚ್ಚಾಗಿ ದಾಖಲಾಗಿರೋದು. ಮಧ್ಯಾಹ್ನ 3 ಗಂಟೆಗೆ ಇದನ್ನು ಅನೌನ್ಸ್ ಮಾಡಲಾಯಿತು. ಅಂದರೆ ಆನ್ಲೈನ್ನಲ್ಲಿ ನೋಡಲಾಯಿತು. ಡಿಜಿಲಾಕರ್ ಮುಖಾಂತರವೂ ಕೂಡ ಅದನ್ನು ಫಲಿತಾಂಶವನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಕಳೆದ ಬಾರಿ 73% ಫಲಿತಾಂಶ ಬಂದಿತ್ತು. ಈ ಬಾರಿ 86% ಫಲಿತಾಂಶ ಬಂದಿದೆ. 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯ 1 ಈ ಪರೀಕ್ಷೆಗಳು ಫೆಬ್ರವರಿ 28ರಿಂದ ಮಾರ್ಚ್ 17ನೇ ತಾರೀಕಿನ ತನಕವೂ ಕೂಡ ನಡೆದಿತ್ತು. 1,217 ಪರೀಕ್ಷಾ ಕೇಂದ್ರಗಳು, 5,174 ಕಾಲೇಜುಗಳ 7,10,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯೋದಕ್ಕೆ ನೋಂದಣಿ ಮಾಡಿಕೊಂಡಿದ್ದರು. ಕಲಾ ವಿಭಾಗದಲ್ಲಿ 1,42,000, ವಿಜ್ಞಾನ ವಿಭಾಗದಲ್ಲಿ 2,92,000, ವಾಣಿಜ್ಯದಲ್ಲಿ 2,11,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಒಟ್ಟಾರೆ 3 ವಿಭಾಗ ಸೇರಿ 7,10,000. ಅದರಲ್ಲಿ ಕಲಾದವರು 1,42,000, ವಿಜ್ಞಾನ ವಿಭಾಗದಲ್ಲಿ 2,92,000, ವಾಣಿಜ್ಯದಲ್ಲಿ 2,11,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. ಇದೀಗ ಫಲಿತಾಂಶ ಪ್ರಕಟ ಆಗಿದೆ. ಆ ಮುಖಾಂತರ ಕಳೆದ ಬಾರಿ ಏನು ಫಲಿತಾಂಶ ಕಡಿಮೆ ಆಗಿತ್ತು ಎನ್ನುವಂತಹ ಮಾತುಗಳು ಕೇಳಿಬಂದಿತ್ತು. ಇದೀಗ ದಾಖಲೆಯ ಮಟ್ಟದಲ್ಲಿ ದ್ವಿತೀಯ ಪಿಯುಸಿಯ ಫಲಿತಾಂಶ ಏರಿಕೆ ಕಂಡಿದೆ. ವಿದ್ಯಾರ್ಥಿ ಜೀವನದ ಬಹು ಮುಖ್ಯ ಹಂತ ಇದು. SSLCಯ ನಂತರ ವಾಟ್ ನೆಕ್ಸ್ಟ್, ಪಿಯುಸಿಯ ನಂತರ ನಾನು ಯಾವ ಕಡೆ ಹೋಗಬೇಕು, ವೃತ್ತಿಪರ ಜೀವನಕ್ಕಾಗಿ ಅನ್ನೋ ಕಾರಣಕ್ಕಾಗಿ ದ್ವಿತೀಯ ಪಿಯುಸಿ ಅದು ಕಲಾ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು ಮತ್ತು ವಿಜ್ಞಾನ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತೆ. ಇದೀಗ ದ್ವಿತೀಯ ಪಿಯುಸಿಯ ಫಲಿತಾಂಶ ಪ್ರಕಟ ಆಗಿದೆ. ಈ ಬಾರಿ 12.50ಕ್ಕಿಂತ ಹೆಚ್ಚು ಫಲಿತಾಂಶ, ಅಂದರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಇದು ಹೆಚ್ಚಾಗಿದೆ. ಓಕೆ, ಈ ಬಾರಿ ಒಂದು ವಿಶೇಷವಾದಂಥ ವ್ಯವಸ್ಥೆಯನ್ನು ಕೂಡ PU ಬೋರ್ಡ್ ಮಾಡಿತ್ತು. ಅಂದರೆ ಡಿಜಿ ಲಾಕರ್ ಮುಖಾಂತರ ತಮ್ಮ ಅಂಕಪಟ್ಟಿಯನ್ನು ಅವರು ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅಂಥದ್ದು ಕೂಡ ಇದೆ. ಇದರ ಜೊತೆಗೆ SMS ಮುಖಾಂತರ, ಅಂದರೆ ವಿದ್ಯಾರ್ಥಿಗಳು ಯಾವ ಮೊಬೈಲ್ ನಂಬರ್ನಿಂದ ರಿಜಿಸ್ಟರ್ ಮಾಡಿರ್ತಾರೋ ಆ ಮೊಬೈಲ್ ನಂಬರ್ಗೆ ಫಲಿತಾಂಶ ಕೂಡ ಹೋಗಿದೆ. ಇದೀಗ 7,10,363 ವಿದ್ಯಾರ್ಥಿಗಳ ಪೈಕಿ 6,10,000 ವಿದ್ಯಾರ್ಥಿಗಳು
ತೇರ್ಗಡೆಯನ್ನು ಹೊಂದಿದ್ದಾರೆ. ಕಳೆದ ಬಾರಿ ಶೇಕಡ 73ರಷ್ಟಾಗಿತ್ತು. ಈ ಬಾರಿ ಶೇಕಡ 86ರಷ್ಟು ದ್ವಿತೀಯ PUCಯ ಫಲಿತಾಂಶ ದಾಖಲಾಗಿರೋದು.